ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬೆಳಗ್ಗೆ ಎಕ್ಸಾಕ್ಟ್ಲಿ 5:30 ಫೆಬ್ರವರಿ 4ನೇ ತಾರೀಕು. ಇವತ್ತು ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ, ಅಂದರೆ ರಥಸಪ್ತಮಿ, ಸೂರ್ಯ ಸಪ್ತಮಿ ಅಂತ ಕೂಡ ಕರಿತೀವಿ ಇದನ್ನು. ರಥಸಪ್ತಮಿ ಅಂದರೆ ಜನರಲಿ ನೀವು ನೋಡ್ತೀರಾ ಸಾಕಷ್ಟು ಕಡೆಗಳಲ್ಲಿ 108 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾರೆ. ಪ್ರತಿ ವರ್ಷ ನಾನು ಕೂಡ 108 ಸೂರ್ಯ ನಮಸ್ಕಾರ ಮಾಡ್ತೀನಿ, ಒಬ್ಬಳೇ ಅಲ್ಲ, ಬಟ್ ವಿತ್ ಅ ಗ್ರೂಪ್ ಆಫ್ ಯೋಗ ಎಂಥೂಸಿಯಾಸ್ಟ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಲೆಟ್ ಮೀ ಶೋ ಯು ಎಷ್ಟು ಜನ 108 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾರೆ, ಇದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ. ಆ್ಯಂಡ್ ಆಲ್ಸೋ ಈ ವ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ 108 ಎಕ್ಸ್ಟ್ರೀಮ್ಲಿ ಸ್ಪೆಷಲ್, ರಥಸಪ್ತಮಿ ಸ್ಪೆಷಲ್ ಏನು. ಆ್ಯಂಡ್ ನಾನು 108 ಪ್ರಾಕ್ಟೀಸ್ ಮಾಡಿ ಸುಮಾರು ದಿನವೇ ಆಗೋಗಿದೆ. ಮುಂಚೆ ಒಂದು ಟೈಮಲ್ಲಿ ಅಟ್ಲೀಸ್ಟ್ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಇವಾಗ ಒಂದಷ್ಟು ಬೇಸಿಕ್ ಸ್ಟ್ರೆಚಸ್ ಬಿಟ್ಟರೆ ಜಾಸ್ತಿ ಮಾಡಲ್ಲ. ಬಟ್ ಸ್ಟಿಲ್ ಕ್ಯಾನ್ ಐ ಪರ್ಫಾರ್ಮ್ 108 ಸೂರ್ಯ ನಮಸ್ಕಾರಗಳನ್ನು ಇವತ್ತು, ಅದನ್ನು ಕೂಡ ನೋಡ್ತೀರಂತೆ. ವೆಲ್ಕಮ್ ಟು ಮೈ ವ್ಲಾಗ್. ಸೊ ಪ್ರತಿ ವರ್ಷ ಹೀಗೆ ನೋಡಿ, ನಾವು ಸೂರ್ಯ ನಮಸ್ಕಾರಗಳನ್ನು ಪ್ರಾರಂಭ ಮಾಡೋವರೆಗೂ, ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಹಾಫ್ ವೇ ಥ್ರೂವರೆಗೂ ಕತ್ಲೆ ಇರುತ್ತೆ. ಇನ್ನೇ ನಾವು 108 ಸೂರ್ಯ ನಮಸ್ಕಾರಗಳನ್ನು ಮುಗಿಸ್ತಾ ಇದ್ದೀವಿ ಅನ್ನೋ ಟೈಮ್ಗೆ ಬೆಳಕು ಹರಿಯುತ್ತೆ. ನಾವು ಸೂರ್ಯ ನಮಸ್ಕಾರಗಳನ್ನು ಮಾಡಿ ಇಲ್ಲೇ ರೈಟು ನಮ್ಮ ಶವಾಸನ ಮುಗಿಸಿ ರಿಲ್ಯಾಕ್ಸೇಷನ್ ಆದಮೇಲೆ ಕಂಡುಬಿಟ್ರೆ ಸೂರ್ಯ ನಮ್ಮ ಕಣ್ಣೆದುರಿಗೆ ಇರ್ತಾನೆ, ಕಣ್ಣಿಗೆ ಕಾಣೋ ದೇವರು, ಅವನಿಗೆ ನಮಸ್ಕಾರ ಮಾಡಿ ನಮ್ಮ ದಿನಾನ ಸ್ಟಾರ್ಟ್ ಮಾಡ್ತೀವಿ. ಸಾಕಷ್ಟು ಜನ ನಂತರನೇ ಇವಾಗ ಮನೆಯಿಂದ ಹೊರಟು ಆನ್ ದ ವೇ ಬರ್ತಾ ಇದ್ದಾರೆ. ತೋರಿಸ್ತೀನಿ ಎಂಟ್ರಿ ಹೇಗಿರುತ್ತೆ, ಎಕ್ಸೈಟ್ಮೆಂಟ್ ಹೇಗಿರುತ್ತೆ, ಆ್ಯಂಡ್ 108 ಸೂರ್ಯ ನಮಸ್ಕಾರಗಳನ್ನು ಹೇಗೆ ಒಂದು ಜಾಗದಲ್ಲಿ ಆ್ಯಸ್ ಅ ಗ್ರೂಪ್ ಆಫ್ ಯೋಗ ಎಂಥೂಸಿಯಾಸ್ಟ್ಸ್ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತ. 108 ಅಂತಿದ್ದ ಹಾಗೆ ಸೂರ್ಯ ನಮಸ್ಕಾರ ಮಾತ್ರ ಅಲ್ಲ, 108 ಹೋಲ್ಡ್ಸ್ ಅ ಸ್ಪೆಷಲ್ ಸಿಗ್ನಿಫಿಕೆನ್ಸ್. ನಮ್ಮಲ್ಲಿ ತಾಂಡವ ಅಂತ ಕರೆಯಲ್ಪಡೋ ಶಿವನ ಕಾಸ್ಮಿಕ್ ಡಾನ್ಸ್, ಇದರಲ್ಲಿ 108 ಭಂಗಿಗಳಿದೆ ಗೊತ್ತಾ. ವಿಷ್ಣುವಿನ ಸುದರ್ಶನ ಚಕ್ರಕ್ಕೆ 108 ಅಂಚುಗಳಿವೆ. ವೈಷ್ಣವ ಧರ್ಮದಲ್ಲಿ ಬೃಂದಾವನದಲ್ಲಿ ಶ್ರೀಕೃಷ್ಣ ಗೋಪಿ ಅಂತ ಕರೆಯಲ್ಪಡೋ 108 ಅನುಯಾಯಿಗಳನ್ನ ಹೊಂದಿದ್ದ, ಅಂದ್ರೆ ಫಾಲೋಯರ್ಸ್. ವೈದಿಕ ವಿಶ್ವವಿಜ್ಞಾನ ಅಂತ ತಗೊಂಡ್ರೆ 108 ಸೃಷ್ಟಿಯ ಆಧಾರವಾಗಿದೆ, ಮತ್ತೆ ವಿಶ್ವವನ್ನ ಪ್ರತಿನಿಧಿಸುತ್ತೆ. ಭೂಮಿಯಿಂದ ಸೂರ್ಯನಿಗೆ ಸರಾಸರಿ ದೂರ ಸೂರ್ಯನ ವ್ಯಾಸಕ್ಕಿಂತ, ಅಂದ್ರೆ ಸೂರ್ಯನ ಡಯಾಮೀಟರ್ಗಿಂತ 108 ಟೈಮ್ಸ್ ಮೋರ್. ಅದೇ ರೀತಿ ಭೂಮಿಯಿಂದ ಚಂದ್ರನ ಅಂತರ ಚಂದ್ರನ ವ್ಯಾಸಕ್ಕಿಂತ, ಅಂದ್ರೆ ಚಂದ್ರನ ಡಯಾಮೀಟರ್ಗಿಂತ 108 ಪಟ್ಟು ಹೆಚ್ಚು. ಇನ್ನು ಜ್ಯೋತಿಷ್ಯದಲ್ಲಿ ಗ್ರಹಗಳು ಮತ್ತು ಮನೆಗಳಿಗೆ ಸಂಬಂಧಪಟ್ಟಂತೆ ಅಂತ ನೋಡಿದಾಗ 12 ಮನೆಗಳು ಮತ್ತು 9 ಗ್ರಹಗಳಿವೆ. 12ನ್ನ 9ರಿಂದ ಗುಣಿಸಿದ್ರೆ 108. ಚೈನೀಸ್ ಆಸ್ಟ್ರಾಲಜಿ ತಗೊಳ್ಳೋಣ, ಇವರಲ್ಲಿ 108 ನಕ್ಷತ್ರಗಳಿವೆ. ಇನ್ನು ಹಿಂದೂ ಧರ್ಮದಲ್ಲಿ ಸಹ 108 ಅನ್ನೋ ಈ ಸಂಖ್ಯೆ ಅಸ್ತಿತ್ವದ ಸಂಪೂರ್ಣತೆಯನ್ನ ಪ್ರತಿನಿಧಿಸುತ್ತೆ. ಮತ್ತು ನಮ್ಮಲ್ಲಿ 108 ಉಪನಿಷತ್ತುಗಳಿವೆ, 108 ದೇವತೆಗಳ ಹೆಸರುಗಳಿವೆ. ಭಾರತದಾದ್ಯಂತ 108 ಪೀಠಗಳು. ಇನ್ನು ಸಂಖ್ಯೆ 108 ನಮ್ಮ ಹೃದಯ ಚಕ್ರವನ್ನ ಸಂಪರ್ಕಿಸುತ್ತೆ. ಟಿಬೆಟಿಯನ್ ದಂತಕಥೆಗಳಲ್ಲಿ 108 ಮಾಸ್ಟರ್ಸ್ ಮತ್ತು 108 ಪ್ರಾರಂಭಿಕರು ಇದ್ದಾರೆ. ಜಪಾನ್ನಲ್ಲಿ 108 ಸಂತರನ್ನ ಆಚರಿಸಲಾಗುತ್ತೆ. 108 ಸೇಂಟ್ಸ್ ಆರ್ ಸೆಲೆಬ್ರೇಟೆಡ್ ಮತ್ತು ಅವರನ್ನ ವಜ್ರಧಾತು ಅಂತ ಕರೆಯಲಾಗುತ್ತೆ. ಬೌದ್ಧ ಧರ್ಮದಲ್ಲಿ ಬುದ್ಧನಿಗೆ 108 ಹೆಸರುಗಳಿವೆ ಮತ್ತು ಅವನಿಗೆ 108 ದೀಪಗಳನ್ನ ಅರ್ಪಿಸಲಾಗುತ್ತೆ. ಹೆಚ್ಚಿನ ಬೌದ್ಧ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ 108 ಮೆಟ್ಟಿಲುಗಳು ಮತ್ತು 108 ಅಂಕಣಗಳನ್ನ ನೋಡಬಹುದು. ಇನ್ನು ಕ್ರಿಶ್ಚಿಯನ್ ರಜಾ ದಿನವಾದ ಸೋಲ್ ಡೇ, ಅಂದ್ರೆ ನವೆಂಬರ್ 2ನೇ ತಾರೀಕು, ಅಂದಿನಿಂದ ಡಿಸೆಂಬರ್ 25ರವರೆಗೆ ಅಂತ ತಗೊಂಡಾಗ 54 ದಿನಗಳು, ಅಂದ್ರೆ ಇದು 54 ದಿನಗಳು ಮತ್ತು 54 ರಾತ್ರಿಗಳನ್ನ ಹೊಂದಿರುತ್ತೆ. ಹಾಗಾಗಿ ಈ ಎರಡು ಸೇರಿದ್ರೆ 108. ಇನ್ನು ಸೂರ್ಯ ನಮಸ್ಕಾರದ ವಿಷಯಕ್ಕೆ ಬಂದಾಗ 1920ರಲ್ಲಿ ಔಂದ್ ರಾಜ ದಿವಂಗತ ಶ್ರೀಮಂತ ಬಾಳಾ ಸಾಹೇಬ್ ಪಂತ್ ಪ್ರತಿನಿಧಿಯಿಂದ ಮತ್ತು ನಂತರ ಶ್ರೀ ಕೆ.ವಿ. ಅಯ್ಯರ್ ಮತ್ತು ಶ್ರೀ ಕೃಷ್ಣಮಾಚಾರ್ಯರಿಂದ ಕಲ್ಪಿಸಲ್ಪಟ್ಟಂಥ ಮತ್ತು ಪ್ರಚಾರ ಮಾಡಲ್ಪಟ್ಟಂಥ ಒಂದು ಸಂಪೂರ್ಣ ದೈಹಿಕ ವ್ಯಾಯಾಮ. ಆದ್ರೆ ಪುರಾಣಗಳಲ್ಲಿ ಇಂತ ಇದರ ಉಲ್ಲೇಖ ತಗೊಂಡ್ರೆ ಹನುಮಂತ ಸೂರ್ಯನಿಗೆ ಗುರುದಕ್ಷಿಣೆಯಾಗಿ ಸೂರ್ಯ ನಮಸ್ಕಾರಗಳನ್ನ ತಾನೇ ವಿನ್ಯಾಸಗೊಳಿಸ್ತಾನೆ. 12 ರೀತಿಯ ನಮಸ್ಕಾರಗಳನ್ನ ತನ್ನ ಗುರುವಿಗೆ ಹನುಮಂತ ಅರ್ಪಿಸ್ತಾನೆ. ಅದುವೇ ಸೂರ್ಯ ನಮಸ್ಕಾರವಾಯಿತು. ಈ 12ರಲ್ಲಿ ಪ್ರತಿಯೊಂದೊಂದು ಆಸನವು ನಮ್ಮ ದೇಹದ ಒಂದೊಂದು ಚಕ್ರವನ್ನ ಆಕ್ಟಿವೇಟ್ ಮಾಡುತ್ತೆ. ಪ್ರಣಾಮಾಸನ ಅನಾಹತ ಚಕ್ರವನ್ನ, ಹಸ್ತ ಉತ್ಥಾನಾಸನ ವಿಶುದ್ಧಿ ಚಕ್ರವನ್ನ, ಪಾದಹಸ್ತಾಸನ ಸ್ವಾಧಿಷ್ಠಾನ ಚಕ್ರವನ್ನ, ಅಶ್ವಸಂಚಲನಾಸನ ಆಗ್ನೇಯ ಚಕ್ರವನ್ನ, ಪರ್ವತಾಸನ ವಿಶುದ್ಧಿ ಚಕ್ರವನ್ನ, ಅಷ್ಟಾಂಗ ನಮಸ್ಕಾರ ಮಣಿಪೂರ ಚಕ್ರವನ್ನ, ಭುಜಂಗಾಸನ ಸ್ವಾಧಿಷ್ಠಾನ ಚಕ್ರವನ್ನ, ಪರ್ವತಾಸನ
ವಿಶುದ್ಧಿ ಚಕ್ರವನ್ನ, ಅಶ್ವಸಂಚಲನಾಸನ ಆಜ್ಞಾ ಚಕ್ರವನ್ನ, ಪಾದಹಸ್ತಾಸನ ಸ್ವಾಧಿಷ್ಠಾನ ಚಕ್ರವನ್ನ, ಹಸ್ತ ಉತ್ಥಾನಾಸನ ವಿಶುದ್ಧಿ ಚಕ್ರವನ್ನ, ಪ್ರಣಾಮಾಸನ ಅನಾಹತ ಚಕ್ರವನ್ನ. Relax your lower back, your middle back, and your upper back. Give a gentle massage to your cheek, face, various parts of your body, slowly with a few blinks. Nice smile. Thank you so much. ಸೊ 108 ಸೂರ್ಯ ನಮಸ್ಕಾರಗಳನ್ನ ಸಕ್ಸಸ್ಫುಲಿ ನಮ್ಮಲ್ಲಿ ಮೋಸ್ಟ್ ಆಫ್ ಅಸ್ ಮಾಡಿ ಮುಗಿಸಿದೀವಿ. ಅಂಡ್ ನೋಡಿದ್ರಲ್ಲ, ಎಲ್ಲರೂ ಅಲ್ಲಲ್ಲಿ ಗ್ರೂಪ್ ಫೋಟೋಸ್ಗಳನ್ನ ತೆಕ್ಕೊಂಡು ವಿ ಆರ್ ಆಲ್ ಸೋ ಹ್ಯಾಪಿ. ಇದೊಂದು ದೊಡ್ಡ ಅಕಂಪ್ಲಿಷ್ಮೆಂಟ್ ಖಂಡಿತ ನಮ್ಮೆಲ್ಲರ ಜೀವನದಲ್ಲೂ. ನಾನೊಂದು ಕಳೆದ 4-5 ವರ್ಷಗಳಿಂದ ಪ್ರತಿ ವರ್ಷ ಮಾಡ್ತೀನಿ ರಥಸಪ್ತಮಿಗೆ 108. ಆ್ಯಂಡ್ ಐ ಜಸ್ಟ್ ಲವ್ ಇಟ್. ಪ್ರತಿ ವರ್ಷ ಕಾಯ್ತೀನಿ ಈ ಸಮಯಕ್ಕೆ. ಆ್ಯಂಡ್ ಈ ವರ್ಷ ನಮ್ಮ ಯೋಗ ಬಿಂಬಾದ ನಯನ, ನನ್ನ ವೆರಿ ಗುಡ್ ಫ್ರೆಂಡ್ ಆಲ್ಸೋ, ಅವ್ರ ಮಗ ಬಾದಾಮ್ ಮಿಲ್ಕ್ ಕುಡ್ದಂಗ್ ಹೋದ್ರೆ ನಾಳೆ ಇನ್ನ 108. ಅಮ್ಮನ ವಾಯ್ಸ್ ಅದು. ನಯನ ಅವ್ರ ಮಗ ತನವ್ 13 ವರ್ಷ, 14 ರನ್ನಿಂಗ್. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ 108 ಸೂರ್ಯ ನಮಸ್ಕಾರಸ್ನ ಒಂದು ಗೋನಲ್ಲಿ ರಥಸಪ್ತಮಿ ದಿನ ಮಾಡಿರೋದು. ಆ್ಯಂಡ್ ಹೀ ಇಸ್ ದ ಯಂಗೆಸ್ಟ್ ಟು ಕಂಪ್ಲೀಟ್ 108 ಸೂರ್ಯ ನಮಸ್ಕಾರಗಳನ್ನು. ತನವ್ ಹೇಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು? ಸೊ ನನ್ನ ಫ್ರೆಂಡ್ ಒಬ್ಬ ಅವನು ಯೋಗ ತುಂಬ ಮಾಡ್ತಾನೆ. ಸೊ ಅವನಿಗೆ ಒಂದು ಚಾಲೆಂಜ್ ಹಾಕಿದ್ದೆ, ಈ ಸತಿ ನಾನು 108 ಮಾಡಿ ತೋರಿಸಿದ್ದೆ. ಸೊ ಆ್ಯಂಡ್ ಅವನಂದ ನೋಡಿ ನೀನು ಮಾಡೋಕ್ಕಾಗಲ್ಲ ಅಂತ, ಬಟ್ ಐ ಡಿಡ್ ಇಟ್. ಅಲ್ಲ, ಬಟ್ ಅವ್ನು ಯಾಕೆ ಹಾಗೆ ಹೇಳ್ದ? ನಿಮ್ಮ ಅಮ್ಮನೇ ಯೋಗ ಗುರುಗಳು. ಅದೇ, ಬಟ್ ನಾನು ಯೂಶಲಿ ಮಾಡಲ್ಲ ಅಲ್ಲ, ಸೊ ಹಿ ಥಾಟ್ ಐ ನಾಟ್ ಡು. ಓಕೆ. ಹಾಂ, ಬಟ್ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ? 2 weeks. 2 weeks ಪ್ರಾಕ್ಟೀಸ್ ಮಾಡಿ 13 ವರ್ಷದ ಹುಡುಗ 108 ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾನೆ ಅಂದರೆ ನಾನು, ನೀವು ಯಾರು ಬೇಕಾದರೂ ಮಾಡ್ಬೋದು. ತನವ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಪೈರಿಂಗ್. ಇದು ಮೊದಲನೇ ವರ್ಷ, ಇದು ಹೀಗೆ ಕಂಟಿನ್ಯೂ ಆಗಬೇಕು. ಇನ್ನು ಮುಂದೆ ಪ್ರತಿ ವರ್ಷ ತನವ್ ಇವಾಗ 14, ತನವ್ ಇವಾಗ 15, ತನವ್ ಇವಾಗ 16 ಅಂತ ಮಾತಾಡ್ತಾ ನೀನು 108 ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಓಕೆ ಓಕೆ, ಬಟ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದನ್ನ ಹೇಳಿ. ತುಂಬ ಚೆನ್ನಾಗಿತ್ತು. ಎನರ್ಜಿ ಫೈಂಡ್ ಮಾಡಿದೆ. ಐ ಫೌಂಡ್ ಮೈ ಎನರ್ಜಿ. ವಾವ್, ಆಸಮ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. CA ಬೈ ಪ್ರೊಫೆಷನ್, ಯೋಗ ಎಂಥೂಸಿಯಾಸ್ಟ್ ನಮ್ಮ ಆನಂದ್ ಸರ್. ಸರ್, ಇವಾಗ ನೀವು ಎಷ್ಟು ವರ್ಷಗಳಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಿರೋದು ಹೇಳಿ? ಇದು ಒಂದು 4-5 ತಿಂಗಳು. 4-5 ತಿಂಗಳಿಂದ. ಅಂಡ್ ಸರ್ ಇಸ್ ಎಷ್ಟು ವರ್ಷ ಸರ್? 60. ಜಸ್ಟ್ 60. I mean, I'll be touching 60 in this July. ಸರ್, ಏನು ಗೊತ್ತಾ, ಯಾರಾದರೂ ಯೋಗ ಮಾಡೋದು ತುಂಬ ಕಷ್ಟ, ಟ್ವಿಸ್ಟಿಂಗು ಬೆಂಡಿಂಗ್ ಎಲ್ಲ ನಮಗಾಗಲ್ಲಪ್ಪ, ಅಥವಾ ಅಯ್ಯೋ ಫಸ್ಟೇ ಸ್ಟಾರ್ಟ್ ಮಾಡಬೇಕಿತ್ತು ಅನ್ನೋರಿಗೆ ನಾನು ಪರ್ಸ್ನಲಿ ಕೇಳಿ ತಿಳ್ಕೊಂಡಂಥದ್ದು ಒಂದು ವಿಚ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ. ನಾನು ಪುನೀತ್ ರಾಜ್ಕುಮಾರ್ ಅವರು ಇಂಟರ್ವ್ಯೂ ಮಾಡಿದ ಸಮಯದಲ್ಲಿ ಅವ್ರ ತಂದೆ ಬಗ್ಗೆ ಕೇಳ್ತಾ ಇದ್ದೆ. ಆ್ಯಂಡ್ ಅವರಿಂದ ನನಗೆ ಗೊತ್ತಾಗಿದ್ದೇನೆಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅವರ 54ನೇ ವಯಸ್ಸಲ್ಲಿ ಯೋಗಾಭ್ಯಾಸ ಪ್ರಾರಂಭ ಮಾಡ್ತಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಅದನ್ನು
ಅಭ್ಯಾಸ ಮಾಡಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವ್ರು ಯೋಗ ಗುರುಗಳೇ ಇವ್ರ ಮೇಲೆ ಒಂದು ಪುಸ್ತಕ ಬರೀತಾರಂತೆ. ಆ್ಯಂಡ್ ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಏಜ್ ಇಸ್ ಜಸ್ಟ್ ಅ ನಂಬರ್ ಅನ್ನೋದು ಇಟ್ ಇಸ್ ಸೋ ಟ್ರೂ. ಅದಕ್ಕೆ ಇನ್ನೊಂದು ಉದಾಹರಣೆ ನೀವೇ. ಎಕ್ಸ್ಟ್ರೀಮ್ಲಿ ಹೆಕ್ಟಿಕ್ ಸ್ಕೆಡ್ಯೂಲ್ ಆ್ಯಂಡ್ ಫ್ಯೂ ಮಂತ್ಸ್ ಬ್ಯಾಕ್ ನಿಮಗೊಂದು ಹೆಲ್ತ್ ಇಶ್ಯೂ ಸಹ ಆಯಿತು. ವುಡ್ ಯು ಲೈಕ್ ಟು ಹೈಲೈಟ್ ಸರ್ ಅದನ್ನು? ಐ ಅಂಡರ್ವೆಂಟ್ ಆಂಜಿಯೋಪ್ಲಾಸ್ಟಿ ಆಯಿತು 1 ವರ್ಷದಲ್ಲಿ 2 ಸತಿ. ಸೊ ಆಲ್ಮೋಸ್ಟ್ 3 ಸ್ಟಂಟ್ ಹಾಕಿದ್ದಾರೆ ಈಗ. ಸೊ ದೆನ್ ನಮ್ಮ ಕಾರ್ಡಿಯಾಲಜಿಸ್ಟ್ ಹೇಳಿದ್ರು ವೈ ಡೋಂಟ್ ಯು ಟ್ರೈ ಯೋಗ ಅಂತ. ಸೊ ಆಫ್ಟರ್ ಆಲ್ಮೋಸ್ಟ್ 6-7 ಮಂತ್ಸ್ ಆಫ್ ಆಂಜಿಯೋಪ್ಲಾಸ್ಟಿ ಅದಾದಮೇಲಿಂದ ಶುರು ಮಾಡಿದ್ದು. ಐ ಶುಡ್ ಥ್ಯಾಂಕ್ ಆಶಾ ಮೇಡಮ್. She comes home and every day teaches. So with her help I think I could do ಇವತ್ತು 108 ಏನು ಮಾಡಿದೆ. That was possible because of her. So ನನಗೇನೆ I was having a doubt whether I can do it or not. ಮನೆಯಲ್ಲೇ ಒಂದು 40 ಅಂತೂ ಮಾಡ್ತೀವಿ, ಬಟ್ 108 was challenging. So you're describing 108 as challenging. ಮುಂದೆ ಪ್ರತಿ ವರ್ಷ ಮಾಡ್ತೀರಾ ಅಂದರೆ ಏನು ಹೇಳ್ತೀರಾ? ನೋಡೋಣ. ನೆಕ್ಸ್ಟ್ ಇಯರ್ ಇಟ್ ಮೇ ಬಿ ಮೋರ್ ಈಸಿಯರ್. ಎಕ್ಸಾಕ್ಟ್ಲಿ. ಫ್ಯೂ ಮಂತ್ಸ್ ಅಲ್ಲೇ ಎಷ್ಟು ಚೆನ್ನಾಗಿ ಅಂದರೆ ನಮ್ಮ ಸುತ್ತಲೂ ಎಷ್ಟೋ ಜನರನ್ನ ನಾವು ನೋಡ್ತೀವಿ, ಆಲ್ಮೋಸ್ಟ್ ಎಲ್ಲರೂ ಕಂಪ್ಲೀಟ್ ಮಾಡ್ತಾರೆ. ಕೆಲವರು ಪಾಪ ದೇ ಟ್ರೈ, ಅನ್ಫಾರ್ಚುನೇಟ್ಲಿ ಆಗಲ್ಲ, ಫ್ಯೂ ರೌಂಡ್ಸ್ ಮಾಡ್ತಾರೆ. ಬಟ್ ಯುನೋ ಇಟ್ ವಾಸ್ ಸೋ ಇನ್ಸ್ಪೈರಿಂಗ್ ನಿಮ್ಮನ್ನ ನೋಡೋದಕ್ಕೆ ದಟ್ ಒಂದು ರೌಂಡ್ ಸಹ ಮಿಸ್ ಮಾಡದೆ 108ನ್ನ ಕಂಪ್ಲೀಟ್ ಮಾಡಿದ್ರಿ ಸರ್. ಸಾಕಷ್ಟು ಸಾಧನೆಗಳು, ಮೈಲ್ ಸ್ಟೋನ್ಸ್ ನಾವು ಲೈಫಲ್ಲಿ ನೋಡ್ತಾ ಇರ್ತೀವಿ. ಇದೊಂಥರ ಅನ್ಎಕ್ಸ್ಪ್ಲೇನಬಲ್ ಮೈಲ್ ಸ್ಟೋನ್ ಅಲ್ವಾ? ಇಲ್ಲ, ಇನ್ನೊಂದು ಏನಾಯಿತು, ಮೊನ್ನೆ ನಾನು ಮಹಾಕುಂಭಕ್ಕೆ ಹೋಗಿ ಬಂದೆ. ಸರ್ ನಾ ಬಂದು ತಗೋತೀನಿ. ಮೊನ್ನೆ ಮಹಾಕುಂಭಕ್ಕೆ ಹೋಗಿ ಬಂದೆ. ಸೊ ಬೇಸಿಕ್ಲಿ ಐ ವಾಸ್ ಟೈರ್ಡ್. ನಾವು ಸಿಕ್ಕಾಪಟ್ಟೆ ನಡಿಬೇಕಲ್ಲಿ. ಸೊ ಆಲ್ಮೋಸ್ಟ್ ಫಾರ್ 20-22 kilometers ವಿ ಹ್ಯಾಡ್ ಟು ವಾಕ್. ಸೊ 3 days ಇಟ್ ವಾಸ್ ಹೆಕ್ಟಿಕ್. ಜಸ್ಟ್ ಲಾಸ್ಟ್ ಮಂಡೇ ಹೋಗಿ ವೆಡ್ನೆಸ್ಡೇ ಬಂದಿದ್ದು. ನಂಗೆ ಐ ವಾಸ್ ನಾಟ್ ಶ್ಯೂರ್ ಇವತ್ತು ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡೇನೆ ನಾನು ಬಂದೆ. ನೋಡೆ ಸೊ ನಾವೊಂದು 5-6 ವರ್ಷದಿಂದ ರೆಗ್ಯುಲರ್ ಆಗಿ ಯೋಗ ಮಾಡೋದನ್ನೇ ಎಷ್ಟು ಪ್ರೌಡಾಗಿ ಹೇಳ್ಕೊತೀನಿ ರಾದರ್ ನಾನು ಯೋಗ ಮಾಡ್ತೀನಿ ಅಂತ. ಸರ್ ಯು ಆರ್ ಸೋ ಇನ್ಸ್ಪೈರಿಂಗ್. ಇವತ್ತು 108 ಸೂರ್ಯ ನಮಸ್ಕಾರಗಳು ಮಾಡಿ ಮುಗಿಸಿದ್ಮೇಲೆ ಹೂಸ್ ದ ಯಂಗೆಸ್ಟ್ ಓಲ್ಡೆಸ್ಟ್, ಸುಮ್ಮನೆ ಏಜ್ ಲೆಕ್ಕಕ್ಕೆ ಸರ್ 69, ಕಳೆದ 20 ವರ್ಷಗಳಿಂದ ಯೋಗ ಮಾಡ್ತಾ ಇದ್ದಾರೆ. ಯೋಗಾಭ್ಯಾಸದಲ್ಲಿದ್ದು 108 ಸೂರ್ಯ ನಮಸ್ಕಾರಗಳು ಪ್ರತಿ ರಥಸಪ್ತಮಿಗೆ ಕಳೆದ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸರ್ ಯು ಹ್ಯಾವ್ ಇನ್ಸ್ಪೈರ್ಡ್ ಸೋ ಮೆನಿ ಆಫ್ ಅಸ್. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಪ್ರತಿ ಸಲ ಐ ಆಮ್ ಶ್ಯೂರ್ ಇಟ್ ಇಸ್ ನ್ಯೂ. ಸಚ್ಚಿದಾನಂದ ಮೂರ್ತಿ ಸರ್ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ನಾನು ನೀವು ಹೇಳಿದಾಗ 20 ವರ್ಷದಿಂದ ಮಾಡ್ತಾ ಇದ್ದೇನೆ. ಇಟ್ ಗಿವ್ಸ್ ಲಾಟ್ ಆಫ್ ಸ್ಟ್ರೆಂತ್ ಇಂಟರ್ನಲಿ ಆ್ಯಂಡ್ ಈವನ್ ಫಿಸಿಕಲಿ. ಇಟ್ ಗಿವ್ಸ್ physical, mental, emotional and spiritual strength it gives. And of course it's a very beautiful feeling doing it early morning before even the sunrise. I have made it a practice to do it during Rasa Saptami and Yoga Day also. Yoga Day ದಿವಸ ಕೂಡ ನಾವು 108 ಸೂರ್ಯ ನಮಸ್ಕಾರ ಮಾಡ್ತೀವಿ. And don't call me, I'm 69 years. With all these practices, you feel young, much younger. Yes, sir. It's only the numbers. But ನಂಬರ್ ಹೇಳೋದು ಏನಕ್ಕೆ ಗೊತ್ತಾ, ಯಾರಾದ್ರೂ ಒಬ್ಬರಾದ್ರೂ ಮೋಟಿವೇಟ್ ಆದ್ರೆ, ನಾವು ವಿಡಿಯೋ ಮಾಡಿದಕ್ಕೂ ಒಂದು ಸಾರ್ಥಕ ಅಂತ. ಜನ ಸುಮ್ಮನೆ ರೀಸನ್ಸ್ ಅಂತೂ ಕೊಡ್ತಾರೆ ಸರ್. ಅಯ್ಯೋ ನನಗಾಗಲ್ಲ, ನನಗೆ ಬ್ಯಾಕ್ ಪೇನು, ನನಗೆ ಹುಷಾರಿಲ್ಲ, ನನಗೆ ಟೈಮ್ ಆಗಲ್ಲ, ಏನು ರೀಸನ್ಸ್ ಕೊಡಬೇಡಿ, ಏಜ್ ಇಸ್ ಜಸ್ಟ್ ನಂಬರ್ ಅಂತ ಹೇಳೋದಕ್ಕೆ ವಿ ಆರ್ ಮೆನ್ಷನಿಂಗ್ ದ ನಂಬರ್. ಬಟ್ ಸುಮ್ಮನೆ ನಿಮ್ಮ ಮುಂದೆ ಹೇಳ್ಬೇಕಂತ ಹೇಳ್ತಿಲ್ಲ. ಯು ರಿಯಲಿ ಡೋಂಟ್ ಲುಕ್ 69. ಅಮೇಸಿಂಗ್ ಫಿಟ್ನೆಸ್. ಐ ಆಮ್ ಶ್ಯೂರ್ ಫುಲ್ ಕ್ರೆಡಿಟ್ಸ್ ಯೋಗ ಕೊಡ್ತೀರಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಆಫ್ ಕೋರ್ಸ್ ಇಟ್ ಇಸ್ ಫಾರ್ ಯೋಗ. ಬರೀ ಫಿಸಿಕಲ್ ಅಷ್ಟೇ ಅಲ್ಲ, ಈವನ್ ಮೆಂಟಲ್, ಎಮೋಷನಲ್ ಫಿಟ್ನೆಸ್ಗೆ ಇದು ಬಹಳ ಇಂಪಾರ್ಟೆಂಟು. ನನಗನ್ಸಿದ ಮಟ್ಟಿಗೆ ಯು ವಿಲ್ ನಾಟ್ ಫೀಲ್ ಸಿಕ್. ನೀವು ಕಾಯಿಲೆನೂ ಬರಲ್ಲ. ನೀವು ಕರೆಕ್ಟಾಗಿ ಯೋಗ ಪ್ರಾಕ್ಟೀಸ್ ಮಾಡಿದರೆ ಇಟ್ ಡಿಸಿಪ್ಲಿನ್ಸ್ ಯುವರ್ ಲೈಫ್. ನಿಮ್ಮ ಇಡೀ ಜೀವನನ ಒಂದು ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ ತೊಗೊಂಡು ಹೋಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯೋಗ. ಇವಾಗ ನನ್ನ ಜೊತೆ ನಮ್ಮ ಯೋಗ ಗುರುಗಳಿದ್ದಾರೆ. ನಯನಾ ಮೇಡಮ್. ಮ್ಯಾಮ್ ಹೇಳಿ, ಬ್ಯೂಟಿಫುಲ್ಲಾಗಿ ಒಂದು ಆಸನ ಪರ್ಫಾರ್ಮ್ ಮಾಡಿದ್ದೀರಾ ಇಲ್ಲಿ. 108ದು ಸಿಗ್ನಿಫಿಕೆನ್ಸ್ ಮ್ಯಾಮ್ ಬನ್ನಿ. ಓಕೆ, ಹೈಟ್ ನೋಡಿ, ನಾನು ಗುರು, ಇವ್ರ ಶಿಷ್ಯ ಅನ್ಕೋಬೇಡಿ, ಇವರೇ ಗುರು. ಓಕೆ ಮ್ಯಾಮ್, ಪ್ರತಿ ವರ್ಷ ರಥಸಪ್ತಮಿ ಯೋಗ ಡೇಗೆಲ್ಲ ಸೇರಿ, ಬಿಕಾಸ್ ಕ್ಲಾಸಲ್ಲಿ ಬಂದು ಅಥವಾ ಆನ್ಲೈನಲ್ಲಿ ಯೋಗ ಮಾಡೋದು ಒಂದು, ಈ ಥರ ಒಂದು ಓಪನ್ ಗ್ರೌಂಡಲ್ಲಿ ಸೇರಿ ಮಾಡೋದು, ಅದು ಏನೋ ಒಂದು ಡಿಫ್ರೆಂಟ್ ಅನುಭವ, ಮಾತಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಟು ಬಿಗಿನ್ ವಿತ್
ಯಾಕೆ 108? ಆಫ್ಕೋರ್ಸ್ ಸುಮಾರು ಜನರಿಗೆ ಈ ಕ್ವೆಶ್ಚನ್ ಇರುತ್ತೆ. 21 ಯಾಕೆ ಮಾಡಬಾರ್ದು, 7 ಯಾಕೆ ಮಾಡಬಾರ್ದು, 100 ಯಾಕೆ ಮಾಡಬಾರ್ದು, ವೈ ಓನ್ಲಿ 108? ಸೊ ನಾವು 108 ಮಾಡಿದಾಗ ನಮ್ಮದು 8 + 1 will become 9. Okay. So 9 is called as a Harshit number or a happy number. So it is divisible by the same number. So it is a happy number. 9 is referred to a happy number. So Okay. 108. And apart from that, the cosmic energy ಇರ್ಬೋದು, divinity, spirituality, ನಮ್ಮದು ಬೀಟ್ಸ್ ಇಂದು ಮಾಲಾದು ಬೀಟ್ಸ್ ಅದನ್ನು 108 ಇರುತ್ತೆ. And there is the distance between the sun, moon, earth and the diameter, ಅದನ್ನು ಡಿವೈಡ್ ಮಾಡಿದಾಗ it will be 108. So it is equidistance. So apart from that, Hinduism ಅಲ್ಲಿ, Buddhism ಅಲ್ಲಿ, ಎಲ್ಲ ರಿಲಿಜನಲ್ಲೂ 108 is considered to be a auspicious number ಅಥವಾ divine number ಅಂತ ಹೇಳ್ತಾರೆ. Okay, Which is why 108 ಮಾಡಿದಾಗ it detoxifies our entire body, and ನಮ್ಮ way of small salutation to the sun lord. Without him life is impossible. So ನಮ್ಮ way of praying to him ಅಷ್ಟೇ. ಸೊ ಪ್ರತಿ ವರ್ಷ ಪ್ರೌಡ್ ಗುರು ಆಗಿ ಮಾತ್ರ ಇರ್ತಾ ಇದ್ರಿ. ಈ ಸಲ ಪ್ರೌಡ್ ಗುರು ಜೊತೆಗೆ ಇವರ ಪ್ರೌಡ್ ಮದರ್, ಯಾಕಂದ್ರೆ ತನ್ನ ಫಾರ್ ದ ಫಸ್ಟ್ ಟೈಮ್ 108 ಸೂರ್ಯ ನಮಸ್ಕಾರಗಳನ್ನ ಕಂಪ್ಲೀಟ್ ಮಾಡಿದ್ದಾನೆ. ಆಸ್ ಅ ಮದರ್ ಮ್ಯಾಮ್ ಹೇಗಿದೆ ಈ ಫೀಲಿಂಗು? ವೆರಿ ನೈಸ್. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್. ಸೊ ನಾವು ಬೇರೆಯವ್ರಿಗೆ ಪ್ರಮೋಟ್ ಮಾಡಿದಾಗ ಇಟ್ ಶುಡ್ ಸ್ಟಾರ್ಟ್ ವಿತ್ ಆರ್ ಹೌಸ್ ಆಸ್ ವೆಲ್. ಸೊ ಐ ಹ್ಯಾವ್ ಬೀನ್ ಡೂಯಿಂಗ್ ಆ್ಯಂಡ್ ಹಿ ಸೋ ಇನ್ಸ್ಪೈರ್ಡ್ ಆ್ಯಂಡ್ ಹಿ ಈಸ್ ಆಲ್ಸೋ ಬೀನ್ ಡೂಯಿಂಗ್. ಇನ್ ಫ್ಯಾಕ್ಟ್ ವಚನ್ ಆಲ್ಸೋ ವಾಂಟೆಡ್ ಟು ಕಮ್, ಬಟ್ ಹಿ ಹ್ಯಾಡ್ ಸಿವಿಯರ್ ಕಾಫ್ ಲಾಸ್ಟ್ ನೈಟ್. ಇಲ್ಲಾಂದ್ರೆ ಅವನು ಬಂದು ಮಾಡಿರೋನು 108 ಮಾಡ್ತಿದ್ನೋ ಇಲ್ಲೋ. ಬಟ್ ಯಾ, so it starts with the family. Correct. A healthy lifestyle starts with the family. So they start following what they see. So when they see health or fitness or yoga around, they will definitely start following. ಓಕೆ ಓಕೆ ಮ್ಯಾಮ್, ಇವಾಗ ಓಮ್ ಇದಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ ಅಂತ ನಮಗೆ ಗೊತ್ತು. ಆದರೆ ಓಮ್ ಅಂದರೆ ಅದು ಇಟ್ ಇಸ್ 3 syllables, ಆ, ಉ ಮತ್ತು ಮಾ. ಅದನ್ನು ಹೇಗೆ ನಾವು ಹೇಳಬೇಕು ಆ್ಯಂಡ್ ಯಾಕೆ? ಸೊ ನಾವು ಓಂಕಾರ ಮಾಡುವಾಗ 3 different sections of the body. So ಆಕಾರ represents the lower part, so navel in the below. ಉಕಾರ represents your chest, from chest till your navel. ಮಾಕಾರ represents from your throat above. So ಆ, ಉ and ಮಾ. ಸೊ ನಾವು ಏನಕ್ಕೆ ಅಕಾರ ಮತ್ತು ಮಾಕಾರ ವಿಲ್ ಬಿ ಇನ್ ಲೋ ಪಿಚ್, ಉಕಾರ ಇಸ್ ಆಲ್ವೇಸ್ ಇನ್ ಹೈ ಪಿಚ್. ಸೊ ಒಂದು ಬೆಲ್ ಕರ್ವ್ ತರ ಬರುತ್ತೆ. ಮೆತ್ತಿಗೆ ಪ್ರಾರಂಭ ಮಾಡಿ, ಹೌದು, ಮತ್ತೆ ಸ್ಲೋ ಇಂದ ಸ್ಲೋ ವಿಲ್ ಬಿ ಸ್ಲೋ, ಮತ್ತೆ ಉ ಹೈ ಪಿಚ್ಗೆ ಹೋಗುತ್ತೆ, ಮತ್ತೆ ಮಾಕಾರ ವಿಲ್ ಡಿಪ್ ಡೌನ್ ಟು ಸ್ಮಾಲರ್ ಪಿಚ್. ಒನ್ ಡೆಮೋ ಜೊತೆಗೆ ಹೇಳೋಣ, ಓಕೆನಾ? ಯಾ, ಇನ್ಹೇಲ್. It's a vibration. Yes. Wow. Huh. You can feel it vibrate. So you can feel the vibration in your body and it energizes you. Akara matte makara. Akara represents our past. Makara represents our future. So now present ಅಲ್ಲಿ ಇರೋದಕ್ಕೆ ಉಕಾರ. Okay. So ಅದಕ್ಕೆ ಉ will be in high pitch. So ಆಕಾರ past ಅಲ್ಲಿ ಕಮ್ಮಿ, future ಅಲ್ಲಿ ಕಮ್ಮಿ ಇತ್ತು, present ಅಲ್ಲಿ ಜಾಸ್ತಿ ಇರೋಣ ಅನ್ನೋದಕ್ಕೆ Okay. ಉ will be in high pitch. ಅಮೇಝಿಂಗ್ ಮ್ಯಾಮ್. ಆಸನಗಳನ್ನ ಮಾಡೋದು ಎಷ್ಟು ಇಂಪಾರ್ಟೆಂಟು. ಇದೊಂಥರ ಕ್ವೀನ್ ಆಫ್ ಆಸನ, ಸರ್ವಾಂಗಾಸನ ಅಂತ ಹೇಳ್ತೀವಿ. ಕಿಂಗ್ ಆಫ್ ಆಸನ ಯಾವುದು ಮ್ಯಾಮ್? ಶಿರ್ಸಾಸನ. ಶಿರಸಾಸನ. ಕ್ಲಾಸಿಗೆ ಬರದೆ ಅದಕ್ಕೆ it is very important ಅಲ್ವಾ? ಆದರೂ ನನಗೇನಂದರೆ ಮ್ಯಾಮ್, ವಾಟ್ ಐವ್ ಅಂಡರ್ಸ್ಟುಡ್ ಇಸ್, ಒಂದು ಸಲ ಅಭ್ಯಾಸ ಮಾಡಿಬಿಟ್ರೆ ನಾವು ಪ್ರಾಕ್ಟೀಸಲ್ಲಿ ಇಲ್ಲ ಅಂದರೂ, ಎಕ್ಸಾಕ್ಟ್ಲಿ ಪ್ರಾಕ್ಟೀಸಲ್ಲಿ ಇಲ್ಲ ಅಂದರೂ ಮಸಲ್ ಮೆಮರಿ. ಎಷ್ಟೋ ದಿನ ಆಗಿತ್ತು ಸೂರ್ಯ ನಮಸ್ಕಾರಗಳನ್ನ ಪರ್ಫಾರ್ಮ್ ಮಾಡಿ, ಬಟ್ 108ನ ಆನೆಸ್ಟ್ಲಿ ತುಂಬಾ ಆರಾಮ್ಸೆ ಮಾಡಿ ಮುಗಿಸ್ದೆ. ಒಂದು ಸಲ you should come, you will definitely do. ಒಂದು environment and your body will be so ready, and when you're doing with everybody, our energy is different. ಹೌದು. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಗುರುವಾಗಿ ಯಾವಾಗಲೂ ನಮ್ಮೆಲ್ಲರನ್ನು ಮೋಟಿವೇಟ್ ಮಾಡೋದಕ್ಕೆ ನೆನೆ ರಾತ್ರಿ ಮಾತಾಡಿದಾಗಲೂ ನಾನು ಮ್ಯಾಮ್ ಟ್ರೈ ಮಾಡ್ತೀನಿ, ತುಂಬ ದಿನ ಆಗಿದೆ ಪ್ರಾಕ್ಟೀಸ್ ಮಾಡಿ ಅಂತಂದೆ. ಬಂದ್ಬಿಡಿ, ಯು ಕ್ಯಾನ್ ಡೂ ಇಟ್ ಅಂತಂದರು. ಮೈಂಡಲ್ಲಿ ಗೊತ್ತಿದ್ರು ಅಯ್ಯೋ ತುಂಬ ದಿನ ಆಗಿದೆ, ಅಲ್ಲಿ ಹೋಗಿ ನನಗೆ ನಿಲ್ಸೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಒಂದಿತ್ತು. ಬಟ್ ಮಸಲ್ ಮೆಮೊರಿ ಆ್ಯಂಡ್ ಮೆಂಟಲ್ ಸ್ಟ್ರೆಂಗ್ತ್, ಆಫ್ಕೋರ್ಸ್ ನಿಮ್ಮ ಮೋಟಿವೇಶನ್ ಜೊತೆಗೆ ಸುತ್ತಲೂ ಯಾರ್ಯಾರು ಮಾಡ್ತಿದ್ರು ಅವ್ರನ್ನ ನೋಡಿ ಮೋಟಿವೇಟ್ ಆಗಿ ವಿ ಹ್ಯಾವ್ ಡನ್ ಇಟ್. ಥ್ಯಾಂಕ್ ಯು ಸೋ ಮಚ್. Thank you for coming and hope you continue doing this every year. Yes ಮ್ಯಾಮ್, ಖಂಡಿತ ಮಿಸ್ಸೇ ಇಲ್ಲ. ಈಗ ಲಿಟ್ರಲಿ ಸನ್ಕಿಸ್ಟ್ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಸೂರ್ಯ ಇವಾಗ ಹುಟ್ಟಿದಾನೆ, ಹುಟ್ಟೋದು ಸ್ವಲ್ಪ ಹೊತ್ತಾಗಿದೆ. ಆಫ್ಕೋರ್ಸ್ ನಾವು ರಥಸಪ್ತಮಿಗೆ 108 ಸೂರ್ಯ ನಮಸ್ಕಾರಗಳನ್ನು ಮಾಡಿ ಮುಗಿಸೋ ಟೈಮ್ಗೆ ನಮ್ಮ ಎದುರಿಗೆ
ಎಳೆ ಬಿಸಿಲು. ಈಗ ನೋಡಿದ್ರಲ್ಲ ಈ ಸನ್ ಕಿಸ್ಡ್ ಫೋಟೋಸ್ಗಳನ್ನು ತೊಗೊಂಡು ಹಾಕ್ತೀವಿ ನಾವು, ಸೆಲ್ಫೀಸ್ಗಳನ್ನು ತೊಗೊಂಡು. ಇದು ಸನ್ ಕಿಸ್ಡ್ ವಿಡಿಯೋ. ಸೊ ತುಂಬ ಖುಷಿಯಿಂದ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ 108 ಸೂರ್ಯ ನಮಸ್ಕಾರಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ನೋಡಿದಂಥ ನಿಮಗೂ ಒಂದು 10% ಅಷ್ಟು ಮೋಟಿವೇಟ್ ಆಗಿದ್ರು, ಇನ್ಸ್ಪೈರ್ ಆಗಿದ್ರು ನಮ್ಮ ಮಾತುಗಳನ್ನು, ನಮ್ಮ ವಿಡಿಯೋನ ನೋಡಿ. ನಾ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೋಡಿದ್ದಕ್ಕೆ. ಇಂಥ ಇನ್ನೊಂದಷ್ಟು ವ್ಲಾಗ್ಸ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನ ಕಡೆಯಿಂದ ಅಂದರೆ ಯಾವ ಥರದ ವ್ಲಾಗ್ಸ್ ಅದನ್ನು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವು ರಥಸಪ್ತಮಿಗೆ ಅಥವಾ ಯೋಗ ಡೇಗೆ ಹೀಗೆ ರೆಗ್ಯುಲರ್ ಆಗಿ ಎನಿ ಅದರ್ ಡೇ, ಯಾಕಂದರೆ ಸ್ಪೆಸಿಫಿಕಲಿ ಇಂಥ ದಿನಾನೇ ಅಂತಲ್ಲ, 108 ಮಾಡೋದಕ್ಕೆ ಇಂಥ ದಿನಾನೇ ಆಗಬೇಕಂತಿಲ್ಲ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ ಸಾಕಷ್ಟು ಜನ ಭಾನುವಾರ, ಆದಿತ್ಯವಾರ ಅಂತ ಏನು ಕರಿತೀವಿ, ಇಂಥ ದಿನ ಕೂಡ ಮಾಡ್ತಾರೆ ಸೂರ್ಯ ನಮಸ್ಕಾರ. ನಾನು ಸುಮಾರು ಸಲ 54, 108 ಎಲ್ಲ ಮಾಡ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ವಿತ್ ಸೂರ್ಯ ನಮಸ್ಕಾರ ಅದನ್ನು ಕೂಡ ಹಂಚ್ಕೋಬಹುದು ಕಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಹ್ಯಾವ್ ಎ ಲವ್ಲಿ ಡೇ.